ಬರಿದಾಗ್ತಿದೆ ಕಾವೇರಿ ಕೊಳ್ಳದ ಜಲಾಶಯಗಳು. ಡೆಡ್ ಸ್ಟೋರೇಜ್ ನತ್ತ ಮೈಸೂರು ಕಬಿನಿ ಡ್ಯಾಂ ಮುಂದಾಗ್ತಾ ಇರುವಂತದ್ದು. ಮತ್ತೊಂದು ಕಡೆನಲ್ಲಿ ಕೆಆರ್ಎಸ್ ಡ್ಯಾಂ ನಿಂದಲೇ ಬೆಂಗಳೂರಿಗೆ ನೀರು ಬರಬೇಕಾಗಿತ್ತು. ಆದ್ರೆ ಇದೀಗ ಬರಿದಾಗ್ತಾ ಇರೋದು ಕಾವೇರಿಯ ಕೊಳ್ಳಗಳು. ಡೆಡ್ ಸ್ಟೋರೇಜ್ ನತ್ತ ಮೈಸೂರು ಕಬಿನಿ ಡ್ಯಾಂ ಮುಂದಾಗ್ತಾ ಇದೆ. ನೀರಿಲ್ಲ ಅಲ್ಲಿ. ಮತ್ತೊಂದು ಕಡೆನಲ್ಲಿ ಕೆಆರ್ಎಸ್ ಡ್ಯಾಂ ನಿಂದಲೇ ಬೆಂಗಳೂರಿಗೆ ನೀರು ಬರಬೇಕಾಗಿತ್ತು. ನೀರು ಬರ್ತಾ ಇತ್ತು. ಕೆಆರ್ಎಸ್ ಕಬಿನಿ ಡ್ಯಾಂ ಎರಡರಲ್ಲೂ ಕೂಡ ಬೆಂಗಳೂರಿಗೆ ನೀರನ್ನ ಕೊಡಲಾಗ್ತಿತ್ತು. ಕಬಿನಿಯಲ್ಲಿ ನೀರಿನ ಮಟ್ಟ ಕುಸಿತವನ್ನ ಕಂಡಿದೆ. ಕೆಆರ್ಎಸ್ ನಿಂದಲೇ ನೀರು ಬಿಡುಗಡೆ ಆಗ್ತಾ ಇತ್ತು. ನಿನ್ನೆಯಿಂದಲೂ ಕೂಡ ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗಾಗಿ 1800 ಕ್ಯೂಸೆಕ್ ನೀರು ಪೂರೈಕೆ ಆಗಿದೆ. ಕೆಆರ್ಎಸ್ ಡ್ಯಾಂನಲ್ಲಿ ಕೇವಲ 11 ಟಿಎಂಸಿ ನೀರು ಮಾತ್ರ ಶೇಖರಣೆ ಆಗಿದೆ. 11 ಟಿಎಂಸಿಯಲ್ಲಿ 5 ಟಿಎಂಸಿ ಡೆಡ್ ಸ್ಟೋರೇಜ್ ಇದೆ. ಉಳಿದ 6 ಟಿಎಂಸಿ ನೀರನ್ನ ಕುಡಿಯಲು ನೀರಿಗಾಗಿ ಬಿಡುತ್ತೆ. ಇನ್ನು ಮೀಸಲಿಟ್ಟಿದೆ ಜಿಲ್ಲಾಡಳಿತ ಕುಡಿಯುವ ನೀರಿಗಾಗಿ. ಅರ್ಥ ನಾಲೆಗಳಿಗೂ ಕೂಡ ನೀರು ಹರಿಸುವಂತೆ ರೈತರಿಂದ ಒತ್ತಡ ಕೇಳಿ ಬರ್ತಾ ಇದೆ. ಬೆಳೆ ರಕ್ಷಣೆಗಾಗಿ ನೀರನ್ನ ಬಿಡುವಂತೆ ರೈತರ ಆಗ್ರಹಿಸುತ್ತಿದ್ದಾರೆ. ಮಳೆ ಬೀಳದಿದ್ರೆ ಕಾವೇರಿ ಕೊಳ್ಳದಲ್ಲಿ ಜಲಕ್ಷಾಮ ಆಗೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇರುವಂತದ್ದು. ನೀರಿನ ಪ್ರಮಾಣ ಕಡಿಮೆ ಆಗಿದೆ. ಕೆಆರ್ಎಸ್ ಕಬಿನಿ ಜಲಾಶಯಗಳ ಎರಡರಲ್ಲೂ ಕೂಡ ಹೊರಹರಿವು ಒಂದ್ ಕಡೆನಲ್ಲಿ ಏರಿಕೆ ಆಗಿರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಇದರಿಂದ ಎಲ್ರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಬೆಂಗಳೂರಿಗೆ ಕಬಿನಿ ಹಾಗೂ ಕೆಆರ್ಎಸ್ ಎರಡೂ ಕಡೆಯಿಂದಲೂ ಕೂಡ ನೀರು ಬರ್ತಾ ಇತ್ತು. ಕುಡಿಯುವ ನೀರು ಅಲ್ಲಿಂದನೇ ಬರ್ತಾ ಇತ್ತು. ಇದೀಗ ಕಡಿಮೆ ಆಗಿರೋದ್ರಿಂದ ಒಂದ್ ಕಡೆನಲ್ಲಿ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರುವಂತಹ ಜನರಿಗೂ ಕೂಡ ನೀರಿನ ಸಮಸ್ಯೆ ಉಲ್ಬಣ ಆಗುವಂತಹ ಸಾಧ್ಯತೆಗಳಿದೆ. ಮತ್ತೊಂದ್ ಕಡೆನಲ್ಲಿ ಇದರಿಂದ ರೈತರಿಗೂ ಕೂಡ ತೊಂದರೆಗಳಾಗುವಂತ ಸಾಧ್ಯತೆ ಇರುವಂತದ್ದು. ಈಗ ಆಲ್ರೆಡಿ ರೈತರು ಆಗ್ರಹಿಸ್ತಾ ಇದ್ದಾರೆ ನಾಲೆಗಳಿಗೆ ನೀರನ್ನ ಬಿಡುವಂತೆ. ಇಲ್ಲ ಅಂತ ಅಂದ್ರೆ ಬೆಳೆ ನಾಶ ಆಗುತ್ತೆ, ಏನ್ ಮಾಡ್ಬೇಕು ಅಂತ ಅವ್ರಿಗೂ ಕೂಡ ಗೊತ್ತಾಗೋದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಪ್ರವೀಣ್ ಕುಮಾರ್ ಒಂದು ವಾಕ್ ಥ್ರೂ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡ್ಬರೋಣ. ಪ್ರದೇಶದಲ್ಲಿ ಮುಂಗಾರು ಮಳೆ ಕೈಕೊಟ್ಟ ಕಾರಣ ಕುಡಿಯುವ ನೀರಿಗಾಗಿ ಈಗ ಅಭಾವ ಹೆಚ್ಚಾಗ್ತಿರುವಂತದ್ದು. ಇದೀಗ ಪ್ರಸ್ತುತವಾಗಿ ನಾನು ಕೆಆರ್ಎಸ್ ಅಣೆಕಟ್ಟೆ ಮುಂಭಾಗದಲ್ಲಿದ್ದೀನಿ. ಈಗ ನೀವೇನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ, ಕೆಆರ್ಎಸ್ ಅಣೆಕಟ್ಟೆಯಿಂದ 80 ಅಡಿ ಗೇಟ್ ನ ಮುಖಾಂತರ ಈಗ ಕುಡಿಯುವ ನೀರು ಪೂರೈಕೆ ಮಾಡಲಿಕ್ಕೆ ನೀರನ್ನ ಹರಿಬಿಟ್ಟಿರುವಂತದ್ದು. ಇದಕ್ಕೆ ಮೂಲ ಕಾರಣ ಏನಂತಂದ್ರೆ ಕಬಿನಿ ಜಲಾಶಯದಲ್ಲೂ ಕೂಡ ಈಗ ಏನೋ ಡೆಡ್ ಸ್ಟೋರೇಜ್ ತಲುಪಿರುವ ಕಾರಣ ಇದೀಗ ಬೆಂಗಳೂರಿಗೆ ಕುಡಿಯುವ ನೀರಿನ ಅಭಾವ ಹೆಚ್ಚಾಗಿದೆ. ಹಾಗಾಗಿ ಅಧಿಕಾರಿಗಳು ಆ ಒಂದು ಸಮಸ್ಯೆನ ಬಗೆಹರಿಸಲಿಕ್ಕೆ ಕಾರಣ ಈಗ ಕೆಆರ್ಎಸ್ ಅಣೆಕಟ್ಟೆಯಿಂದ ಈಗ ನೀರನ್ನ ಹರಿಬಿಡ್ತಾ ಇರುವಂತದ್ದು. ಈ ಮುಖಾಂತರ ಏನು ಈಗ ಪ್ರಸ್ತುತವಾಗಿ ಕೆಆರ್ಎಸ್ ಅಣೆಕಟ್ಟೆಯಲ್ಲಿ 80 ಅಡಿಗೂ ಕಮ್ಮಿ ನೀರು ಇರುವ ಸಾಂದ್ರತೆ ಇರುವಂತದ್ದು. ಹಾಗಾಗಿ ಬೆಂಗಳೂರು ಮಹಾನಗರ ಹಾಗೂ ಮಂಡ್ಯ, ಮೈಸೂರು ಹಾಗೂ ರಾಮನಗರ ಜಿಲ್ಲೆಗಳಿಗೂ ಕೂಡ ಇಲ್ಲಿಂದನೇ ಕುಡಿಯುವ ನೀರು ಪೂರೈಕೆ ಆಗುವಂಥದ್ದು. ಮಂಡ್ಯದ ಬಹುತೇಕ ಹಳ್ಳಿಗಳಿಗೂ ಕೂಡ ಇಲ್ಲಿಂದನೇ ಕುಡಿಯುವ ನೀರು ಪೂರೈಕೆ ಆಗುವ ಕಾರಣ ಈಗ ಏನು 1900 ಹೆಚ್ಚು ಕ್ಯೂಸೆಸ್ ನೀರನ್ನ ಈಗ ನದಿಗೆ ಹರಿಬಿಡಲಾಗಿದೆ. ಈ ಮುಖಾಂತರ ಏನು ಕುಡಿಯುವ ನೀರನ್ನ ಸಮತೋಲನ ಮಾಡ್ತಾ ಇರುವಂಥದ್ದು. ಒಂದು ಕಡೆ ರೈತರು ಕೂಡ ಬೆಳೆಗಳಿಗೆ ನೀರಿನ ಅಭಾವ ಹೆಚ್ಚಾಗ್ತಾ ಇದೆ. ಈಗ ಕುಡಿಯುವ ನೀರಿಗೆ ಮೊದಲ ಆದ್ಯತೆ ಕೊಡಬೇಕಾದ ಕಾರಣ ಈ ಒಂದು ಕ್ರಮಕ್ಕೆ ಈಗ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಒಟ್ಟಾರೆ ಹೇಳೋದಾದ್ರೆ ಏನು ಕಾವೇರಿ ಜಲನಯನ ಪ್ರದೇಶದಲ್ಲಿ ಏನು ಮುಂಗಾರು ಮಳೆ ಕೈಕೊಟ್ಟ ಕಾರಣ ಈ ಒಂದು ಕುಡಿಯುವ ನೀರಿಗಾಗಿ ಈಗ ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ಇರುವಂತಹ ನೀರನ್ನು ಬಳಕೆ ಮಾಡ್ಕೊಳ್ತಾ ಇರುವಂಥದ್ದು. ಜೊತೆಗೆ ಕಬಿನಿಯಿಂದ ಇಷ್ಟು ದಿನದವರೆಗೂ ಪೂರೈಕೆ ಮಾಡಲಾಗ್ತಿತ್ತು. ಕಬಿನಿಯಲ್ಲಿ ಕೂಡ ಈಗ ನೀರು ಡಿಸ್ಟೋರೇಜ್ ತಲುಪಿರುವ ಕಾರಣ ಈ ಒಂದು ವ್ಯವಸ್ಥೆಗೆ ಈಗ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ನೀರನ್ನ ಮುಂಗಾರು ಮಳೆ ಪ್ರಾರಂಭವಾಗದಿದ್ರೆ ಮತ್ತಷ್ಟು ಅಭಾವ ಹೆಚ್ಚಾಗುವ ಸಂಭವ ಈಗ ಇರುವಂತದ್ದು. ಕ್ಯಾಮರಾ ಪರ್ಸನ್ ರವಿನಂದನ್ ಜೊತೆ ಪ್ರವೀಣ್ ಕುಮಾರ್ ಜಿಟಿ, ಕೆಆರ್ಎಸ್.